ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸವಿ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಮಿಥುನ ರಾಶಿಯವರಿಗೆ ಬುಧ ಶುಕ್ರ ಸಂಯೋಗ ಬಹಳ ಚೆನ್ನಾಗಿದೆ. ಬುಧನ ಅನುಗ್ರಹ ಮತ್ತು ಶುಕ್ರನ ರಾಸ್ಯಾಧಿಪತಿ ಬುಧನ ಅನುಗ್ರಹ ವಿಶೇಷವಾಗಿ ಬಹಳ ಅನುಕೂಲವಾಗುವಂಥ ಯೋಗ. ಯಾಕೆಂದರೆ ರಾಸ್ಯಾಧಿಪತಿಗಳು ಕೊಡುವ ಫಲ ಅಧಿಕ ಫಲ ಯಾವಾಗಲೂ ತಿಳ್ಕೋಬೇಕು. ಯಾಕೆ ನಮ್ಮ ತಾಯಿ ತಂದೆ ನಮಗೆ ಸಹಾಯ ಮಾಡೋಷ್ಟು ಬೇರೆ ಯಾವ ವ್ಯಕ್ತಿಗಳು ಸಹಾಯ ಮಾಡೋದಿಲ್ಲ. ಹಾಗಾಗಿ ರಾಸ್ಯಾಧಿಪತಿಯಾದ ಬುಧ ಮತ್ತು ಶುಕ್ರರು ಬಹಳ ಒಳ್ಳೆ ಸ್ಥಾನಗಳಲ್ಲಿ ಕೂತಿದ್ದಾರೆ. ಹಾಗಾಗಿ ಬುಧ ಶುಕ್ರ ಅನುಗ್ರಹದಿಂದ ಒಳ್ಳೆ ವಿದ್ಯಾವಂತರಾಗ್ತಾರೆ ನೋಡಿ. ಇವೆಲ್ಲ ಯಾರು ವಿದ್ಯಾರ್ಥಿಗಳಿದಿರಲ್ಲ ಭಾಳ ಉತ್ತಮ ಫಲ ಬರ್ತದೆ. ಮಿಥುನ ರಾಶಿಯವರು ಸರಿಯಾಗಿ ಕೂತ್ಕೋಬೇಕು. ಕೂತ್ಕೊಂಡು ಓದ್ಕೊಂಡ್ರೆ ಭಾಳ ಡೆವಲಪ್ಮೆಂಟ್ ನಿಮಗೆಲ್ಲರಿಗೂ. ನೀವು ಹಾಕಿದ ಎಫರ್ಟ್ 100ಕ್ಕೆ 100 ಡೆವಲಪ್ಮೆಂಟ್ ಆಗಿಬಿಡ್ತದೆ. ನಿಮ್ಮ ಹೊಸ ಹೊಸ ಪ್ರಯತ್ನಗಳೆಲ್ಲ ಏನೇನು ನಾವು ಡಿಗ್ರಿ ಮಾಡಬೇಕು, ಏನೇನು ವ್ಯವಹಾರ ಮಾಡಬೇಕು, ಹೇಗೆ ಓದಬೇಕು ಅಂತ ಎಲ್ಲವೂ ಸಾಧನೆ ಮಾಡುವಂಥ ಯೋಗ ನಿಮ್ಮದು. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ರಿ. ಇದರಿಂದ ಏನಾಗಿದೆ ಅಂದರೆ ಉನ್ನತ ಸ್ಥಾನಮಾನಗಳನ್ನು ನೀವು ವಿದ್ಯೆಯಲ್ಲಿ ಪಡಿತೀರ. ನೀವು ವಿದ್ಯಾರ್ಥಿಗಳು ಹೈಯೆಸ್ಟ್ ಡೆವಲಪ್ಮೆಂಟ್ ಕೊಟ್ಬಿಡ್ತಾನೆ ಭಗವಂತ. ಅದನ್ನು ಸರಿಯಾಗಿ ಉಪಯೋಗಿಸಬೇಕಾಗ್ತದೆ. ನೀವು ರಾಶಿದರೆ ಅವರು ಪತ್ನಿ ಪುತ್ರಿನ ಸಹ ಸುಖವನ್ನು ಅನುಭವಿಸ್ತೀರ. ಈ ತಿಂಗಳಲ್ಲಿ ಮನೆ ಫ್ಯಾಮಿಲಿ ಸಹ ಒಳ್ಳೆ ಖುಷಿಯಾಗಿರುತ್ತೆ. ಒಳ್ಳೆ ಶುಭ ವಾತಾವರಣ, ಸಂತೋಷ ವಾತಾವರಣವನ್ನು ಮನೆಯಲ್ಲಿ ನೀವು ನೋಡ್ತೀರಿ. ಮತ್ತು ಒಳ್ಳೆ ಅಧಿಕಾರಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಕೆಲಸ ಕಾರ್ಯಗಳಲ್ಲಿ ಭೂಮಿ ಮನೆ ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ. ಪ್ರಾರಂಭ ಮಾಡ್ಕೊಳ್ಳಿ ನೀವೆಲ್ಲ. ಈಗ ಅವೆಲ್ಲ ಮುಂದೆ ಶುಭದಾಯಕವಾಗ್ತದೆ. ಸೊ ನಿಮ್ಮ ಮಕ್ಕಳ ಭವಿಷ್ಯವಂತೂ ಭಾಳ ಚೆನ್ನಾಗಿರ್ತದೆ. ಮತ್ತು ಉನ್ನತ ವ್ಯಾಸಂಗವನ್ನು ಮಾಡುವಂತಹದ್ದು, ಉನ್ನತ ಕೆಲಸವು ಸಿಗುವಂತಹದ್ದು ಇದೆಲ್ಲವೂ ಪ್ರಾರಂಭ ಆಗ್ತಾ ಇದೆ. ಈ ನಿಮಿತ್ತ ನಿಮಗೇನಾಗಿದೆ ಅಂದರೆ ಒಳ್ಳೆ ಪ್ರಯಾಣಗಳು ಸಿಗ್ತದೆ. ಹೋಗಬೇಕಾಗ್ತದೆ, ರಾಜ್ಯ ಬಿಡಬೇಕಾಗ್ತದೆ, ದೇಶ ಬಿಡಬೇಕಾಗ್ತದೆ, ಹೋಗಿ ಓದಬೇಕಾಗ್ತದೆ. ಅಷ್ಟು ಒಂದು ವಿಶಿಷ್ಟವಾದ ಒಂದು ವಿದ್ಯೆಗೆ ಅನುಕೂಲವಾಗ್ತದೆ. ಮತ್ತು ಬುಧ ಶುಕ್ರ ಸಂಯೋಗದಿಂದ ಬಹಳ ಹಣವನ್ನು ಸಂಪಾದನೆ ಮಾಡ್ತೀರಿ. ಬಹಳ ಬುದ್ಧಿವಂತಿಕೆಯಿಂದ ಹಣ ಸಂಪಾದನೆ ಮಾಡ್ತೀರಿ. ನೀವೆಲ್ಲ ಬರುವಂಥ ಹಣ ದೈವಿ ಸಂಪತ್ತದು ನಿಮಗೆ. ನೀವು ಕಷ್ಟ ಬಿದ್ದು ಎಷ್ಟು ಒದ್ದಾಡ ಕೆಲಸ ಮಾಡ್ತಿದ್ದೀರಲ್ಲ, ಹಣ ಬರ್ತದೆ ಇವಾಗ. ಅದನ್ನು ಇಟ್ಕೋಬೇಕಾಗ್ತದೆ. ಮತ್ತು ಉತ್ತಮ ಭವಿಷ್ಯವನ್ನು ಎದುರು ನೋಡ್ತಾ ಇದ್ದೀರಿ ನೀವು. ನಾವು ಹಾಗಿರಬೇಕು, ಹೀಗಿರಬೇಕು, ಮನೆ ಕಟ್ಟಬೇಕು, ಗಾಡಿ ತೊಗೋಬೇಕು, ಹೀಗಿರಬೇಕು, ದೇಶ ಸಂಚಾರ ಮಾಡಬೇಕು, ಈ ನಾನಾ ಥರ ಆಸೆಗಳೆಲ್ಲವೂ ಪರಿಪೂರ್ಣವಾಗುವಂಥ ಯೋಗ ಸಿಗ್ತಾ ಇದೆ. ವ್ಯಾಪಾರಿಗಳಿಗೆ ವ್ಯವಹಾರಗಳಿಗಂತೂ ನಾವು ಇಮ್ಯಾಜ್ ಮಾಡೋಕ್ಕಲ್ಲ. ಉತ್ತಮ ಸಂಪಾದನೆ, ಧನಲಾಭಗಳು. ನೀವು ಹೇಳಿದ ರೇಟ್, ನೀವು ಹೇಳಿದ ಕಂಡೀಷನ್ ಒಪ್ಕೊಂಡು ನಿಮಗೆ ಹಣವನ್ನು ಕೊಡ್ತಾರೆ. ಇದನ್ನು ಸರಿಯಾಗಿ ಉಪಯೋಗಿಸಬೇಕು ಮಿಥುನ ರಾಶಿಯವರು. ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ. ಯಾರ್ಯಾರು ಪ್ರಯತ್ನ ಪಟ್ಟರೆ ಆಟೋಮೆಟಿಕ್ ಬಡ್ತಿಗಳಾಗ್ತದೆ. ಆದರೆ ಕೆಲವು ವಿಚಾರದಲ್ಲಿ ಮಾಡ್ತೀರ ಅಂದರೆ ಸ್ವಲ್ಪ ನೆಕ್ಸ್ಟು ಬುಧ ನೀಚನಾದಾಗ ಒಂದು ಸ್ವಲ್ಪ ತೊಂದರೆ ಆಗ್ತದೆ. ಏನು ತೊಂದರೆ ಅಂದರೆ ಹಠಮಾರಿತನ ಮಾಡ್ತೀರಿ ನೀವೆಲ್ಲ. ಕೋಪ ತಾಪಗಳನ್ನು ಕಮ್ಮಿ ಮಾಡ್ಕೋಬೇಕು. ನಂದೇ ಸರಿ, ನಾನೇ ಸರಿ ಅಂತ ಅಹಂ ಬಿಡಬೇಕಾಗ್ತದೆ ನೀವು ಮಿಥುನ ರಾಶಿಯವರು. ಮತ್ತು ಸ್ವಯಂಕೃತ ಅಪರಾಧವನ್ನು ಮಾಡ್ಕೊಂಡ್ಬಿಡ್ತೀರಿ. ಕೆಲಸದಲ್ಲಿ ಯೋಚನೆ ಮಾಡದೆ ಬಿದ್ದು ಬಿಡ್ತೀರಿ ನೀವೆಲ್ಲ. ದಟ್ಸ್ ಬುಧ ನೀಚನಾದಾಗ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಕಾರ್ಯ ಮಾಡಬೇಕಾಗ್ತದೆ. ಮತ್ತು ನಿಮ್ಮ ಸಹೋದ್ಯೋಗಿಗಳ ಹತ್ರಿಗೆ ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಮಾಡ್ಕೋಬೇಕು ನೀವು. ಏಕೆಂದರೆ ಅವರು ನಿಮ್ಗೆ ಏಟಾಕ್ಲಿಕ್ಕೆ ಕಾಯ್ತಾ ಕೂತಿದ್ದಾರೆ. ಹಾಗಾಗಿ ಸಹೋದ್ಯೋಗಿಗಳಿಂದಲೇ ಶತ್ರುಗಳಾಗ್ಬಿಡ್ತಾರೆ. ನೀವು ಅವರೇ ಶತ್ರುಗಳು. ನಿಮ್ಮ ಜೊತೆ ಕೆಲಸ ಮಾಡೋರೆ ಚೆನ್ನಾಗಿರ್ತಾರೆ, ಎಲ್ಲಿ ಕೊಡಬೇಕು ಅಲ್ಲಿ ಇಟ್ಕೊಡ್ತಾರೆ. ಹಾಗಾಗಿ ಆ ಒಂದು ಜೊತೆ ಉದ್ಯೋಗ ಮಾಡುವಂಥವ್ರ ಜೊತೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನೀವು. ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಮಾಡುವಂಥವ್ರಿಗೆ ಒಳ್ಳೆ ಲಾಭ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ. ಮತ್ತು ನೀವು ಪಾರ್ಟ್ನರ್ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿರಿ. ಪಾರ್ಟ್ನರ್ಶಿಪ್ ಮಾಡುವಂಥವರು ಭಾಳ ಕೇರ್ಫುಲ್ಲಾಗಿ ಬಿಸ್ನೆಸ್ ಮಾಡುವಂಥವರು ಒಂದು ಎಚ್ಚರಿಕೆಯ ನಡೆಯನ್ನು ನೀವು ನಡಿಬೇಕಾಗ್ತದೆ. ಸ್ವಲ್ಪ ಅಲ್ಲಿ ಏರುಪೇರಾಗುವಂಥ ಚಾನ್ಸಸ್ ಇದೆ ನಿಮಗೆ. ಯಾರು ಸಂತಾನ ಅಪೇಕ್ಷೆ ಹೇಳಿದ್ದೀರ ಅವರಿಗೆ ಸಹ ಶುಭ ವಾರ್ತೆಗಳು ಬರ್ತದೆ, ಅನುಕೂಲವಾಗ್ತದೆ. ಮತ್ತು ಹಣವನ್ನು ಸ್ವಲ್ಪ ಧರ್ಮ ಕಾರ್ಯಗಳಿಗೆ ವಿನಿಯೋಗ ಮಾಡ್ತೀರಿ. ಅದು ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಅದನ್ನು ಶುಭ ಆಗ್ತದೆ. ಮತ್ತು ಪ್ರಯಾಣಗಳು ಉಂಟಾಗ್ತದೆ. ವ್ಯವಹಾರ ರೀತಿಯಲ್ಲಿ, ಓದೋ ರೀತಿಯಲ್ಲಿ, ಕೆಲಸ ರೀತಿಯಲ್ಲಿ ನಾನಾ ಪ್ರಯಾಣ ಸಿಗ್ತಾ ಇದೆ. ಹೋಗಿ ಬಂದರೆ ನಿಮಗೆ ಒಳ್ಳೆಯದಾಗ್ತದೆ. ಯಾಕಪ್ಪ ಹೋಗಲಿ ಇಲ್ಲೇ ಇರ್ತೀನಿ ಅಂದರೆ ಪ್ರಯೋಜನ ಇಲ್ಲ. ಅಭಿವೃದ್ಧಿ ಕಾಲ ಬರ್ತಾ ಇದೆ. ಹಾಗಾಗಿ ಪ್ರಯಾಣ ಇದ್ದರೆ ಹೋಗಿ ಮಾಡ್ಕೊಂಬನ್ನಿ ಕೆಲಸ ಕಾರ್ಯಗಳನ್ನು. ಮತ್ತು ದಿನೇ ದಿನೇ ನಿಮ್ಮ ಜೀವನ ಹಾಗೂ ವ್ಯಾಪಾರ ವ್ಯವಹಾರಗಳು ಪ್ರಗತಿ ಪಥ ನಡೀತದೆ. ಬಹಳ ಉನ್ನತ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಕೆಲಸ ಕಾರ್ಯಗಳಲ್ಲಿ ಸ್ವಂತ ಪ್ರಯತ್ನ ಆಗ್ತದೆ. ನೀವು ಎಫರ್ಟ್ ಹಾಕ್ಬೇಕು.
ಸ್ವಂತ ಪ್ರಯತ್ನ ಹಾಕಿದ್ರೆ ಮಾತ್ರ ನಿಮ್ಮ ಡೆವಲಪ್ಮೆಂಟ್ ಬರುವಂತಹದ್ದು. ಹಾಗೂ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡ್ತೀರಾ, ಅದು ಉಪಯೋಗ ಆಗ್ತದೆ. ವಿವಾಹಾದಿಗಳಿಗೆಲ್ಲ ಒಳ್ಳೆಯ ಕಾಲ ಬಂದಿದೆ, ಪ್ರಯತ್ನ ಮಾಡಿ, ಅನುಕೂಲ ಆಗ್ತದೆ. ಮತ್ತು ನೀವು ಉಚ್ಚ ಶುಕ್ರ ಗ್ರಹ ಇದ್ದಾನೆ, ಶುಕ್ರ ಉಚ್ಚ ಸ್ಥಾನ, ನಿಮಗೆ ವ್ಯಯಾಧಿಪತಿ ಶುಕ್ರ ಬಹಳ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಹಣದರಿವು ಚೆನ್ನಾಗಿರ್ತದೆ, ಸಂತಾನಕ್ಕೂ ಒಳ್ಳೆಯ ಯೋಗ ಚೆನ್ನಾಗಿದೆ. ಹಾಗಾಗಿ ಎರಡು ರೀತಿಯೊಳಗೂ ಅಭಿವೃದ್ಧಿ ಮಾಡಿಕೊಡ್ತಾನೆ ಶುಕ್ರ. ಇದರಿಂದ ಏನಂದರೆ ಒಳ್ಳೆಯ ಉದ್ಯೋಗ ಬೇಕಾದ್ರೆ ಪ್ರಯತ್ನ ಮಾಡಿ ಸಿಕ್ಕೋಗ್ತದೆ. ವ್ಯಾಪಾರಗಳನ್ನು ಮಾಡಿ ಭಾರಿ ಶ್ರೀಮಂತಿಕೆಯಾಗುವಂಥ ಚಾನ್ಸಸ್ ಚೆನ್ನಾಗಿದೆ, ಶ್ರೀಮಂತರಾಗುವಂಥ ಯೋಗ ಬಹಳ ಚೆನ್ನಾಗಿದೆ. ಮತ್ತು ರಾಜ ಸನ್ಮಾನಗಳಾಗುವಂತಹದ್ದು ಮತ್ತು ಹಿರಿಯರ ಆಸ್ತಿ ಲಭ್ಯವಾಗುವಂತಹದ್ದು ಇವೆಲ್ಲ ಶುಕ್ರ ಕೊಡ್ತಾ ಇದೆ ನಿಮಗೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ದೊಡ್ಡ ವಾಹನ ಕೊಳ್ಳುವಂಥ ಯೋಗ ಇವೆಲ್ಲ ಶುಕ್ರನ ಅನುಗ್ರಹ ಆಗುವುದು ಮಾಡ್ಕೋಬೇಕಾಗ್ತದೆ. ಮತ್ತು ಎಲ್ಲ ಸಾಲಗಳೇನಿತ್ತು ಎಲ್ಲ ಕ್ಲಿಯರ್ ಆಗ್ತದೆ, ಸಾಲಗಳಿಂದ ಮುಕ್ತಿ ಆಗ್ತದೆ. ಶುಕ್ರ ಚೆನ್ನಾಗಿದ್ದಾನೆ, ಯಾವುದೂ ತೊಂದರೆ ಬರಲ್ಲ. ಹಾಗಾಗಿ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ಕೆಲವು ವಿಚಾರದಲ್ಲಿ ಗುಪ್ತ ಶತ್ರುಗಳ ಕಾಟ ಜಾಸ್ತಿ ನಿಮಗೆ, ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ, ಅಂಥವ್ರನ್ನ ಆದಷ್ಟು ದೂರ ಇಡಬೇಕಾಗ್ತದೆ ನೀವು. ಮತ್ತು ಸ್ತ್ರೀಯರ ಮೂಲಕ ಸ್ವಲ್ಪ ತೊಂದರೆಗಳಾಗ್ಬಿಡ್ತದೆ. ಆ ವಿಚಾರದಲ್ಲಿ ಹೋಗಬೇಕಾದ್ರೆ ನೋಡ್ಕೊಂಡು ವ್ಯವಹಾರ ಮಾಡಿ. ಸ್ತ್ರೀ ವಿಚಾರದಲ್ಲಿ ಯಾವುದೇ ದುಡ್ಡು ಕಾಸು ಆಗಲಿ ವ್ಯವಹಾರ ರೀತಿಯಲ್ಲಿ ಮಾಡಬೇಕಾದ್ರೆ ಯೋಚನೆ ಮಾಡಿ ಕೆಲಸವನ್ನು ಮಾಡೋದು ಭಾಳ ಒಳ್ಳೆಯದು. ಶರೀರಕ್ಕೆ ಭಾಳ ಶ್ರಮ ಜಾಸ್ತಿ ಆಗ್ತದೆ, ಹಾಕ್ರಿ ಶ್ರಮ ಆಗೇ ಆಗ್ತದೆ, ಏನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ನೀವು ದುಡಿಬೇಕು ಇವಾಗ. ಸೊ ದುಡ್ಡು ಹಣ ಗಳಿಸ್ಕೋಬೇಕು ನೀವೀಗ, ಇಲ್ಲಾಂದರೆ ಭಾಳ ಕಷ್ಟ ನಿಮ್ದು ಎಲ್ಲರಿಗೂ. ಹಾಗಾಗಿ ಹೆಚ್ಚು ಶ್ರಮ ಬರ್ತದೆ, ಶ್ರಮ ಹಾಕ್ರಿ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ, ಧನಾಗಮನಗಳು, ಗೌರವಗಳು ಉಳ್ಕೊಂಬರ್ತದೆ ನಿಮಗೆ. ಯಾರು ಪ್ರಾಣಿ ವ್ಯವಹಾರಗಳು ಮಾಡ್ತಾಯಿದ್ದೀರಿ ಅಂಥವ್ರು ನಷ್ಟಗಳಾಗ್ತದೆ ಪ್ರಾಣಿ ವ್ಯವಹಾರಗಳಲ್ಲಿ. ಮತ್ತು ಬೇರೆಯವರ ಶುಭ ಕಾರ್ಯಗಳಿಗೆ ಧನ ಸಹಾಯ ಮಾಡ್ತೀರಿ ನೀವು. ಬೇರೆ ಯಾರೋ ಶುಭ ಕೆಲಸ ಮಾಡ್ತೀರಿ ಅಂದರೆ ಹಣವನ್ನು ಕೊಡ್ತೀರಿ, ಒಂದು ಸಹಾಯವನ್ನು ಮಾಡ್ತೀರಿ, ಭಾಳ ಒಳ್ಳೆಯದು. ಕುಟುಂಬದಲ್ಲೇ ಆದಷ್ಟು ಶಾಂತಿಯಿಂದ ಇರಿ. ಸಣ್ಣ ಪುಟ್ಟ ವಿಚಾರ ಅಲ್ಲಿಗಲ್ಲಿ ಬಿಟ್ಟುಬಿಡಬೇಕು. ಫ್ಯಾಮಿಲಿ ಭಾಳ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಕೆಡಿಸ್ಕೋಬಾರ್ದು. ತಿಳಿಯಾಗಿರುತ್ತೆ ಸಂಸಾರ, ಅದನ್ನು ನೀವು ಪಾಲನೆ ಮಾಡ್ಕೊಂಡು ಹೋಗಬೇಕಾಗ್ತದೆ. ನಿಮ್ಮ ಅಭಿವೃದ್ಧಿಗೆ ತಿಂಗಳು ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಬುಧ ಶಾಂತಿಯನ್ನು ಮಾಡುವಂತಹದ್ದು, ಬುಧನಿಗೆ ಸಂಬಂಧಪಟ್ಟದ್ದು. ಯಾಕೆ ಕೆಲವು ದಿನ ಬುಧ ನೀಚನಾಗ್ತಾನೆ, ಆವಾಗ ಸ್ವಲ್ಪ ತೊಂದರೆಗಳು ಕಾಣ್ತದೆ. ಹಾಗಾಗಿ ಬುಧ ನೀಚನಾಗೋದ್ರಿಂದ ಬುಧ ಶಾಂತಿಯನ್ನು ಮಾಡುವಂಥದ್ದು ಬಹಳ ಒಳ್ಳೆಯ ಫಲ. ಹಾಗೂ ವಿಶೇಷವಾಗಿ ರಾಹುವಿನ ಅನುಗ್ರಹ, ನಾಗರ ಪೂಜೆಯನ್ನು ಯಾರು ಮಾಡ್ತೀವಿ, ನಾಗರ ಹುತ್ತಕ್ಕೆ ಅಥವಾ ಅಶ್ವತ್ಥಕಟ್ಟೆ ಇರೋದ್ರಿಂದ ನಾಗರ ಪ್ರತಿಷ್ಠೆ ಮಾಡುವಂಥ ಕ್ಷೇತ್ರಕ್ಕೆ ಹೋಗಿ ಸ್ವಲ್ಪ ಹಾಲು ಅಭಿಷೇಕ ಮಾಡಿ ಬರುವಂತಹದ್ದು. ಎಲ್ಲ ಋಣಬಾಧೆ ಪರಿಹಾರವಾಗ್ತದೆ, ಆರೋಗ್ಯ ಅಭಿವೃದ್ಧಿ ಆಗ್ತದೆ. ಯಾರಿಗೆ ಆರೋಗ್ಯ ಬೇಕು, ಯಾರಿಗೆ ಒಂದು ಹಣದ ಅಭಿವೃದ್ಧಿ ಬೇಕು, ಸೊ ಯಾರಿಗೆ ಆರೋಗ್ಯ ಮತ್ತು ಋಣ ಪರಿಹಾರಕ್ಕೆ ನಾಗರ ಪೂಜೆ ಮಾಡುವಂಥದ್ದು ಭಾಳ ಉತ್ತಮ. ನಾಗರ ಪೂಜೆ ಹಾಲ ಎರೆದು ಬರುವಂಥದ್ದು, ಷಷ್ಠಿ ಅಥವಾ ಪಂಚಮಿ ಹೋಗಿ ಮಾಡುವಂತಹದ್ದು, ಅಥವಾ ಪ್ರತಿ ಮಂಗಳವಾರ ಮಾಡುವಂತಹದ್ದು. ಮತ್ತು ಬುಧನಿಗೆ ಪ್ರೀತಿರ್ಥವಾಗಿ ಹೆಸರು ಬೇಳೆ ದಾನ ಕೊಡುವಂತಹದ್ದು. ಮನೆಯೊಳಗೆ ಮಹಾವಿಷ್ಣುವಿನ ಮುಂದೆ 2 ದೀಪ ಹಚ್ಚಿ ಸಾಕು, ನೀವು ಎಲ್ಲೂ ಹೋಗೋದೇ ಬೇಡ. 2 ದೀಪವನ್ನು ಹಚ್ಚುವಂಥದ್ದು, ಹಚ್ಚಿದರೆ ಧನ ಕನಕಗಳು ಹುಡುಕೊಂಬರ್ತದೆ, ಯಾವ ಕೆಟ್ಟದ್ದು ಆಗೋದಿಲ್ಲ. ಹಾಗಾಗಿ ಲಕ್ಷ್ಮೀನಾರಾಯಣನ ಒಂದು ಫೋಟೋ ಇದ್ದರೆ ಅಥವಾ ವಿಷ್ಣುವಿನ ಫೋಟೋ ಇದ್ದರೆ, ರಾಮ ಕೃಷ್ಣ ಯಾವುದೇ ಫೋಟೋ ಇದ್ದರೂ ಸಹ ಆ ಫೋಟೋದ ಮುಂದೆ 2 ತುಪ್ಪದ ದೀಪವೋ ಎಣ್ಣೆ ದೀಪವೋ ಭಕ್ತಿಯಿಂದ ಯಾರು ಹಚ್ತೀರಿ ಅಂಥವರಿಗೆ ದುಡ್ಡಿನ ತೊಂದರೆ ಬರೋದೇ ಇಲ್ಲ. ಆರೋಗ್ಯನೂ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ, ಎಲ್ಲ ಋಣಮುಕ್ತರಾಗ್ತೀರಿ ನೀವೆಲ್ಲ. ಹಾಗಾಗಿ ಮಿಥುನ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ ವಿಷ್ಣು ಆರಾಧನೆ, ನಾಗಾರಾಧನೆ ಮತ್ತು ಬುಧನ ಆರಾಧನೆ ಮಾಡೋದ್ರಿಂದ ಎಲ್ಲ ಫಲ ಕೂಡಿ ಬರ್ತದೆ. ನಮಸ್ಕಾರಗಳು.